ನಾನು ಇವಾಗ ತೊಂದರೆದಲ್ಲಿದ್ದೀನಿ. ನನ್ನ ಮಗ ನನಗೆ ಮೋಸ ಮಾಡಿದ್ದಾನೆ, ನನ್ನ ಸಂಬಂಧಿ ನನಗೆ ಮೋಸ ಮಾಡಿದ್ದಾನೆ. ಆದರೆ ನನ್ನ ಸಂಬಂಧಿ ಜಿ ಎಮ್ ಇನ್ಫಿನಿಟ್ ಓನರ್ ಗುಲಾಮ್ ಮುಸ್ತಫಾ ಅಂತ, ಅವರು ಬ್ಯಾಂಕ್ ಫ್ರಾಡ್ 2,000 ಕೋಟಿವರೆಗೂ ಬ್ಯಾಂಕ್ಗೆ ಫ್ರಾಡ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಅವ್ರ ಪ್ರಾಪರ್ಟಿಗಳೆಲ್ಲ ಆಕ್ಷನ್ ಬಂದಿದೆ. ಪಬ್ಲಿಕ್ಗೆ ಫ್ಲಾಟ್ಗಳು ಒಂದು 2,500 ಫ್ಲಾಟ್ ಓನರ್ಗಳಿಗೆ ಮೋಸ ಮಾಡಿದ್ದಾರೆ. ಅವ್ರಿಗೆ ದುಡ್ಡು ತಗೊಂಡ್ಬಿಟ್ಟು ಅವ್ರಿಗೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಕೊಡ್ತಾರೆ. GM ಇನ್ಫಿನಿಟ್, GTT ಪ್ರಾಜೆಕ್ಟ್ ಮತ್ತು ಪ್ರಧಾನ ಮಂತ್ರಿ ಯೋಜನೆ ಅಂತ 2 ಪ್ರಾಜೆಕ್ಟಲ್ಲಿ 200 ಕೋಟಿ ಪ್ರಾಪರ್ಟಿ ಹಾಳಾಗಿ ಹೋಗ್ಬಿಡುತ್ತಲ್ಲ ಅಂತ ರಿಕ್ವೆಸ್ಟ್ ಮಾಡೋದು. ನಾನು ಏನು ಮಾಡಲಿ, ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಕೆಟ್ಟ ಮುಖ ಮಾಡಿ ಹೇಳ್ತಾರೆ. ನಾನು ಆವಾಗ ಅದರಲ್ಲಿ ಹೋಗಿ ಇವ್ರಿಗೆ ತಿರ್ಗಾ ಬ್ಯಾಂಕ್ಗೆ ಹೋಗಿ, ಬ್ಯಾಂಕ್ಗೆ ಪಟೇಲ್ ಇಂಜಿನಿಯರಿಂಗ್ ಹೋಗಿ ಕನ್ವಿನ್ಸ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿದ ಮೇಲೆ ಅವ್ರಿಗೆ 15 ಕೋಟಿ ದುಡ್ಡನ್ನು ಕಟ್ಟಿ, ಅದು ಜೆರಾಕ್ಸ್ ಇದೆ, 15 ಕೋಟಿ ಕಟ್ಟಿ ಆ ಪ್ರಾಪರ್ಟಿ ರಿಲೀಸ್ ಮಾಡ್ತೀನಿ. 30 ಕೋಟಿ ಇನ್ನೂವರೆಗೂ ಬಾಕಿ ಇರುತ್ತದೆ. SBI ಬ್ಯಾಂಕ್ಗೆ ಇನ್ನೂ ಅವರು ಕಟ್ಟಿರೋದಿಲ್ಲ. SBI ಬ್ಯಾಂಕ್ಗೂ ಫ್ರಾಡ್ ಮಾಡಿರ್ತಾರೆ, ನನಗೂ ಫ್ರಾಡ್ ಮಾಡಿರ್ತಾರೆ. GM ಮುಸ್ತಫಾ, GM ಇನ್ಫಿನಿಟ್ ಓನರ್, ಆಮೇಲೆ ಹತ್ರ ಮತ್ತೆ ಪಟೇಲ್ ಇಂಜಿನಿಯರಿಂಗ್ ಓನರ್ ಹತ್ರ ಇವರು ಕೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಟೈಮ್ ಕೊಡೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಹೇಳ್ತಾರೆ ಅವರು, ನೀವು ಇವಾಗ 3 ತಿಂಗಳು ಟೈಮ್ ಕೊಟ್ಟರೆ ಏನು ಗ್ಯಾರಂಟಿ ಕೊಡ್ತೀರ ಅಂತ ಕೇಳ್ತಾರೆ. ಆ ಗ್ಯಾರಂಟಿ ಕೊಡಿ ಅಂತ ಹೇಳಿದ್ದಕ್ಕೆ ನಾನು ಏನು ಮಾಡ್ತೀನಿ, ಈ ಗ್ಯಾರಂಟಿ ಬರ್ಕೊಡ್ತೀನಿ. ಈ ಗ್ಯಾರಂಟಿ 45 ಕೋಟಿಗೆ, ನಂದು ಒಂದು ಪ್ರಾಪರ್ಟಿ 45 ಕೋಟಿಗೆ ಅವ್ರಿಗೆ ಗ್ಯಾರಂಟಿಗೆ ಕೊಟ್ಬಿಟ್ಟು 90 ದಿವಸದಲ್ಲಿ ಕಟ್ಟಿಲ್ಲ ಅಂದರೆ ಈ ದುಡ್ಡನ್ನ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಬರ್ದಿರ್ತಾರೆ. ಅದಕ್ಕೆ ಡಾಕ್ಯುಮೆಂಟ್ ಇದಿದೆ ವಿತ್ DD ನಂಬರ್ಸ್. ಆಮೇಲೆ ಏನಾಗುತ್ತೆ, ಇವರು ಆ ಬ್ಯಾಂಕ್ಗೆ ದುಡ್ಡು ಕಟ್ಟಿರೋದಿಲ್ಲ. 3 ತಿಂಗಳಾದ್ಮೇಲೆ ನಾನು ಹೋಗಿ 3 ತಿಂಗಳಿಗೆ ಒಂದು 10 ದಿವಸ ಇರುವಾಗ ಹೋಗಿ ಕೇಳಿದ್ರೆ, ಇವರು ನನ್ನ ಹತ್ರ ದುಡ್ಡಿಲ್ಲ, ನನ್ನ ಯಾವುದೋ ದುಡ್ಡು ಬಂದಿಲ್ಲ, ನಾನು ಭಾಳ ಕಷ್ಟದಲ್ಲಿ ಇದ್ದೀನಿ, ನಾನು ಏನು ಮಾಡಲಿ ಅಂತ ಇವ್ರಿಗೆ ಹೇಳ್ತಾರೆ. ಪಟೇಲ್ ಇಂಜಿನಿಯರ್ ಅವರು ಗ್ಯಾರಂಟಿ ಕೊಟ್ಟು 60 ಕೋಟಿ ರೂಪಾಯಿ SBI ಬ್ಯಾಂಕಿಂದ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಈ ದುಡ್ಡನ್ನು ಅವರು 45 ಕೋಟಿ ಬಾಕಿ ಇರ್ತಾರೆ, ಅವ್ರಿಗೆ ದುಡ್ಡು ಕಟ್ಟಿರೋದಿಲ್ಲ SBI ಬ್ಯಾಂಕ್ಗೆ. ಅವ್ರು ಬಂದು ಏನು ಮಾಡ್ತಾರೆ, NCLTಯಲ್ಲಿ ಈ ಪ್ರಾಪರ್ಟಿ ಆ್ಯಕ್ಷನ್ ಮಾಡಬೇಕು ಅಂತ NCLTಲಿ ಫೈಲ್ ಮಾಡ್ತಾರೆ. ಆವಾಗ ಇವ್ರಿಗೆ ಅವಮಾನ ಆಗತ್ತೆ ಅಂತ ಹೇಳಿ ನನ್ನ ಹತ್ರ ಬಂದು, ನಾನು ಅವ್ರ ಸಂಬಂಧಿಯಾಗಿರ್ತೀನಿ, ಆವಾಗ ಎಂಗೇಜ್ಮೆಂಟ್ ಆಗಿರುತ್ತೆ, ಆವಾಗ ಬಂದು ನನಗೆ ರಿಕ್ವೆಸ್ಟ್ ಮಾಡಿ ನನಗೆ ಅವಮಾನ ಆಗ್ತಾಯಿದೆ, ಈ ಪ್ರಾಪರ್ಟಿ ಆ್ಯಕ್ಷನ್ ಆಗಿಬಿಟ್ರೆ ನಾನು ಬೀದಿಗೆ ಬಂದುಬಿಡ್ತೀನಿ, ನನ್ನ ಹತ್ರ ಈ ಪ್ರಾಜೆಕ್ಟು GTT ಪ್ರಾಜೆಕ್ಟು, ಈ ಪ್ರಧಾನ ಮಂತ್ರಿ ಯೋಜನೆ ಪ್ರಾಜೆಕ್ಟ್ ಎಲ್ಲ ಹಾಳಾಗ್ಬಿಡುತ್ತೆ, ಅದಕ್ಕಿಂತ ದಯವಿಟ್ಟು ನೀವು ನನಗೆ ನನ್ನ ಜೊತೆಗೆ ಬನ್ನಿ, ಬಾಂಬೆಗೆ ಹೋಗೋಣ, ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಟೈಮ್ ತಗೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾರೆ ಬಾಂಬೆಗೆ. ನಾನು ಬಾಂಬೆಗೆ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ, ನನ್ನ ಮಗ ಬರ್ತಾನೆ. ಈ ಪ್ರಾಪರ್ಟಿ ಒಂದು 200 ಕೋಟಿ ರೂಪಾಯಿ ನನಗೆ ನನ್ನ ಹತ್ರ ದುಡ್ಡು ಬಂದಿರುತ್ತೆ, ಯಾವುದೋ ಪ್ರಾಪರ್ಟಿ ಮಾರಿ 200 ಕೋಟಿ ರೂಪಾಯಿ ಸಾಲ ಕೇಳ್ತಾರೆ. ಮತ್ತು ನಂದು ಅವ್ರಿಗೆ ಅಟ್ಯಾಚ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1ನಲ್ಲಿ ಫ್ರಂಟಲ್ಲಿ ನನ್ನ ಪ್ರಾಪರ್ಟಿ 5.5 ಎಕರೆ ಇರುತ್ತೆ, ಬ್ಯಾಕಲ್ಲಿ 9 ಎಕರೆ ಅವ್ರ ಪ್ರಾಪರ್ಟಿ ಇರುತ್ತೆ. ನನ್ನ ಪ್ರಾಪರ್ಟಿ ಕೊಟ್ಟರೆ ಮಾತ್ರ ಆ ಪ್ರಾಪರ್ಟಿಗೆ ವ್ಯಾಲ್ಯೂ ಬರುತ್ತೆ, ಇಲ್ಲ ಅಂದರೆ ಹಿಂದ್ಗಡೆ ಇರೋ ಪ್ರಾಪರ್ಟಿಗೆ ವ್ಯಾಲ್ಯೂ ಇಲ್ಲ. ಆ ಪ್ರಾಪರ್ಟಿ ಕೇಳಿದಾಗ ನಾನು ಏನು ಮಾಡ್ತೀನಿ, ಫಸ್ಟೇ 45 ಕೋಟಿ ನೀವು ನನಗೆ ಟೊಪ್ಪಿ ಹಾಕಿದ್ದೀರಾ, ಅದೇ ಕೊಟ್ಟಿಲ್ಲ ಸಂಬಂಧಿಯವರೇ, ದಯವಿಟ್ಟು ಇದು ಯಾವಾಗ ಒಂದು 50 ದಿವಸ ಮುಂದೆ ಆಗಿದೆ. ಇದು ಸಾರಿ, ನಮ್ಮ ಹತ್ರ ಬಿಸ್ನೆಸ್ ಬೇಡ, ನಾವು ಇದು ನೋಡಿ ಒಂದು ಪ್ರಾಪರ್ಟಿ ವರ್ಷಕ್ಕೆ 1-2 ಪ್ರಾಪರ್ಟಿ ಮಾರ್ತೀವಿ, 1-2 ಪ್ರಾಪರ್ಟಿ ತಗೊಳ್ತೀವಿ, ಅದರಲ್ಲಿ 100-200 ಕೋಟಿ ಸಂಪಾದನೆ ಮಾಡೋಕ್ಕೆ ಅದೇ ನಮ್ಮ ಜೀವನ. ನಾನು ನಿಮಗೆ ಕೊಟ್ಬಿಟ್ಟು ನಾನು ಹ್ಯಾಂಡಿಕ್ಯಾಪ್ ಆಗಿಬಿಡ್ತೀನಿ. ಅದಕ್ಕೆ ದಯವಿಟ್ಟು ನೀವು ಬಿಸ್ನೆಸ್ ಎಲ್ಲ ನಮ್ಮ ರಿಲೇಷನಲ್ಲಿ ಬೇಡ. ಅದರಲ್ಲಿ 3,000 ಮನೆಗಳ ಹತ್ರ ದುಡ್ಡು ತಗೊಂಡ್ಬಿಟ್ಟು ಅವ್ರಿಗೆ ಇನ್ನೂವರೆಗೂ ಫಿನಿಷ್ ಮಾಡಿಕೊಟ್ಟಿಲ್ಲ. 2-3 ವರ್ಷದಿಂದ ಅದು ನಡೀತಾ ಇದೆ. ಅಲ್ಲಿ ಲೋಕಲಲ್ಲಿ GTTಯಲ್ಲಿ ಲೋಕಲಲ್ಲಿ ರೌಡಿಗಳನ್ನ ಇಟ್ಟು ಫ್ಲ್ಯಾಟ್ ಓನರ್ಸ್ ಬಂದು ಫ್ಲ್ಯಾಟ್ ಪೊಸಿಷನ್ ಕೇಳಕ್ಕೆ ಹೋದರೆ ಅವ್ರಿಗೆ ಓಡಿದು ಇದು ಮಾಡಿ ಹೆಬ್ಬುಡಿ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಆಗಿದೆ.
ಆಮೇಲೆ ರೇರಾದಲ್ಲಿ 100 ಕೇಸ್ಗಳು ಅವ್ರ ಮೇಲೆ, ಗುಲಾಮ್ ಮುಸ್ತಫಾ ಮೇಲೆ ಫೈಲ್ ಆಗಿದೆ.